ಹೀಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ಅಚ್ಚುಮೆಚ್ಚಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ಅನ್ನದಾನ ಮಹಾದಾನ. ಅನ್ನವನ್ನು ಉಳಿಸಿ ಹಸಿವನ್ನು ನೀಗಿಸಿ. ಅನ್ನವನ್ನು ಎಸೆಯಬೇಡಿ, ಹಸಿದವನಿಗೆ ಅದೇ ಚಿನ್ನ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ವಿಶೇಷವಾದಂಥ ಅಡುಗೆ ಮಾಡಲು ಬರ್ತಾ ಇದ್ದಾರೆ ನಮ್ಮ ಅತಿಥಿ. ಬನ್ನಿ ಅವ್ರನ್ನ ಈ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನು ಅನ್ನಿಸ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಚಂದನ ಕಾರ್ಯಕ್ರಮದಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು. ಹೌದು, ಸರಿ. ಲಕ್ಷ್ಮಿ ಅವರೇ, ಇವತ್ತು ನಮ್ಮ ಈ ಒಂದು ಸಂಚಿಕೆಯಲ್ಲಿ ಯಾವ ಅಡುಗೆಯನ್ನು ಮಾಡ್ತಿದ್ದೀರಾ? ಬಾರ್ವಾನ್ ಡಮ್ ಆಲು ಅಂತಂದ್ಬಿಟ್ಟು. ಬಾರ್ವಾನ್ ಡಮ್ಮಾಲುನಾ? ಈ ಹೆಸರು ಕೇಳಿದ್ರೆ ನಿಜವಾಗ್ಲೂ ನಮ್ಮ ಕಡೆ ಅಂತೂ ಹೆಸರು ಕೇಳೇ ಇಲ್ಲ. ತುಂಬ ವಿಶೇಷವಾಗಿದೆ. ಹಾಗಾದರೆ ಇದು ಬೇರೆ ಯಾವುದೋ ಕಡೆ ಇರಬೇಕು ಡಿಶ್ಶು. ಇದರ ಮೂಲತಃ ಏನು ಮ್ಯಾಮ್? ಇದು ಕಾಶ್ಮೀರದಿಂದ ಮೂಲತಃ ಶುರುವಾಗಿದ್ದು. ಅದು ಲೇಟರ್ ಬೇರೆ ಸ್ಟೇಟ್ನವರು ಅವರು ವರ್ಷನ್ ಚೇಂಜ್ ಮಾಡಿದ್ದಾರೆ. ಕಾಶ್ಮೀರ ಅಲ್ಲಿ ಫೇಮಸ್ ಡಿಶ್ ಇದು. ನಾನು ಇವತ್ತು ಪಂಜಾಬಿ ವರ್ಷನ್ನಲ್ಲಿ ಮಾಡ್ತಾ ಇದ್ದೀನಿ. ಪಂಜಾಬಿ ವರ್ಷನಲ್ಲಿ ಮಾಡ್ತಿದ್ದೀರಾ? ಹಾಗಾದರೆ ಮೊದಲದಾಗಿ ಏನು ಮಾಡಬೇಕು ಅಂತ ಹೇಳ್ತೀರಾ? ಹಾಂ, ಹೇಳ್ತೀನಿ. ಆಲೂಗೆಡ್ಡೆ ತಗೋಬೇಕು. ಅದನ್ನು ಬೇಯಿಸಿರೋ ಆಲೂಗೆಡ್ಡೆಲಿ ಸ್ಟಫಿಂಗ್ಸ್ ಮಾಡಬೇಕು. ಪನ್ನೀರ್ ಸ್ಟಫಿಂಗ್ಸ್ ಜೊತೆ ವಿತ್ ಸ್ಪೈಸಿ ಗ್ರೇವಿ ಇರುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗಾದರೆ ಬರ್ವಾನ್ ದಮ್ ಆಲೂ. ಬರ್ವಾನ್ ದಮ್ ಆಲೂ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ 4, ತುರಿದ ಪನ್ನೀರ್ 100 ಗ್ರಾಂ, ಹೆಚ್ಚಿರುವ ಟೊಮೆಟೊ 2, ಹೆಚ್ಚಿರುವ ಈರುಳ್ಳಿ 2, ಹಸಿಮೆಣಸಿನಕಾಯಿ 3, ಶುಂಠಿ ಅರ್ಧ ಇಂಚು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಚಮಚ, ಮೊಸರು 2ರಿಂದ 3 ಚಮಚ, ಗೋಡಂಬಿ 4 ಚಮಚ, ಏಲಕ್ಕಿ 1/4 ಚಮಚ, ಆಮ್ಚೂರ್ ಪೌಡರ್ ಅರ್ಧ ಚಮಚ, ಗರಂ ಮಸಾಲ 1 ಚಮಚ, ಧನಿಯಾ ಪುಡಿ 1 ಚಮಚ, ಅರಿಶಿನ ಅರ್ಧ ಚಮಚ, ಸೋಂಪು ಅರ್ಧ ಚಮಚ, ಫ್ರೆಶ್ ಕ್ರೀಮ್ 2ರಿಂದ 3 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಸ್ವಲ್ಪ, ನೀರು ಅಗತ್ಯಕ್ಕೆ ತಕ್ಕಷ್ಟು. ಮೊದಲನೇದಾಗಿ ನೀವೇನು ಮಾಡ್ತಾ ಇದ್ದೀರಾ? ನಾನಿವಾಗ ಆಲೂ, ರೌಂಡ್ ಆಲೂ, ಫುಲ್ ಹೋಲ್ ಆಲೂ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು 2 ವಿಷಲಲ್ಲಿ ಬೇಯಿಸ್ಕೋಬೇಕು. ಅದನ್ನ ಉಂಡಿಯಾಗಿ ಹಾಗೇ ಬೇಯಿಸ್ಕೋಬೇಕು. ವಾಶ್ ಮಾಡಿಬಿಟ್ಟು ಇದನ್ನ ಬೇಯಿಸ್ಕೊತಾ ಇದ್ದೀನಿ. ಸರಿ. ಆಮೇಲೆ ಕೂಲ್ ಆದಮೇಲೆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನ. ಸರಿ. ಇದಕ್ಕೆ ಬೇರೆ ಏನು ಬೇಕಾಗತ್ತೆ? ಇದಕ್ಕೆ ಪನ್ನೀರ್ ಬೇಕು. ಪನ್ನೀರ್ ವಿತ್ ಅದರ್ ಮಸಾಲಾಸ್ ಎಲ್ಲ ಇದೆ. ಅದನ್ನೆಲ್ಲ ಆ್ಯಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸರಿ ಮಾಡಿ, ಆಯಿತು. ಅದನ್ನು ಸ್ಮ್ಯಾಶ್ ಮಾಡ್ತೀರಾ ಅಥವಾ ಕಟ್? ಸ್ಮ್ಯಾಶ್ ಮಾಡಲ್ಲ, ಹಾಫ್ ಕಟ್ ಮಾಡಬೇಕು. ಓಕೆ, ನಾನೊಂಚೂರು ಕಟ್ ಮಾಡಿಕೊಡ್ಲಾ? ತಗೊಳ್ಳಿ. ಇಷ್ಟು ಸಾಕು. ಈ ಥರ ಒಳಗಡೆ ಕಪ್ ಶೇಪಲ್ಲಿ ಬೆಂದಿರೋ ಆಲೂನ ನಿಧಾನಕ್ಕೆ ತೆಗಿಬೇಕು, ಕಟ್ ಆಗದೆ ಇರೋ. ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಇಲ್ಲಿ ನೋಡಿ, ಇಡಕ್ಕೆ ಈಸಿ ಆಗೋ ಥರ ಇಲ್ಲಿ ಇಷ್ಟು ಕಟ್ ಮಾಡಬೇಕು. ಓಕೆ. ಇದೆಲ್ಲನೂ ಉಳಿದಿದ್ದು ಒಳಗಡೆ ಇರೋ ಇದೆಯಲ್ಲ, ಇದನ್ನೆಲ್ಲ ಹಾಗೆ ಇಟ್ಕೋಬೇಕು. ಮೇಡಮ್, ಇವಾಗ ಏನು ಮಾಡಬೇಕು? ನೆಕ್ಸ್ಟು ಒಲೆ ಮೇಲೆ ಪ್ಯಾನ್ ಇಟ್ಬಿಟ್ಟು ಆಯಿಲ್ ಹಾಕಬೇಕು. ಸರಿ, ಸ್ಟವ್ ಹಂಚ್ಕೊಳ್ಳೋಣವಾ? ಹಾಕಿ.
ಎಷ್ಟು ಹಾಕಬೇಕು? ಸುಮಾರಾಗಿ ಇವುಗಳ ಒಂದು 5-6 ಫ್ರೈ ಆಗೋ ಅಷ್ಟು ಹಾಕಿದ್ರೆ ಆಯಿತು. ಅಂದರೆ ಒಂದು ಸ್ವಲ್ಪ ಸಾಕಲ್ವಾ? ಇಲ್ಲ, ಇನ್ನೂ ಹಾಕಬೇಕು. ಮೇಡಮ್, ನಮಗೆ ಗೊತ್ತಿರೋ ಹಾಗೆ ಆಲೂ ಅಂತಂದರೆ ವಾಯು ಅಂತ ಅಂತಾರೆ. ಸೊ ನಮ್ಮ ಕಡೆ ಅಂತೂ ಆಲೂಗಡ್ಡೆ ತಿನ್ನೋದೇ ತುಂಬ ದೂರದ ಮಾತು. ಆದರೆ ನಮ್ಮ ಉತ್ತರ ಭಾರತದಲ್ಲಿ ಇದನ್ನು ಒಂಥರ ಗೋಧಿ ಚಪಾತಿ ನಾವು ಹೇಗೆ ತಿಂತೀವೋ ಹಾಗೆ ಪ್ರತಿನಿತ್ಯ ಅವ್ರಿಗೆ ಆಲೂ ಇರಲೇಬೇಕು. ಅವ್ರಿಗೆ ವಾಯು ಬರಲ್ವಾ? ಬರುತ್ತೆ, ಆದರೆ ಪ್ರತಿಯೊಂದಕ್ಕೂ ಪ್ರತಿ ಬೆಳ್ಳುಳ್ಳಿ, ಶುಂಠಿ ಇದನ್ನು ಜಾಸ್ತಿ ಆ್ಯಡ್ ಮಾಡ್ತಾರೆ. ಅದು ಇಲ್ಲದೆ ಡಿಶಸ್ ಇಲ್ಲ. ಅದು ಆ್ಯಡ್ ಮಾಡಿದ್ರೆ ಅದನ್ನು ಅವಾಯ್ಡ್ ಮಾಡುತ್ತೆ. ಅದಕ್ಕೆ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ಗೊತ್ತಾಯ್ತಲ್ಲ? ಇನ್ನು ಮುಂದೆ ನೀವೂ ಸಹ ಆಲೂಗೆಡ್ಡೆನ ಕಣ್ಣು ಮುಚ್ಕೊಂಡು ತಿನ್ಬೋದು. ಸೊ ಈಗ ಎಣ್ಣೆ ಕಾದಿದೆ ಅಂತ ಅನ್ಕೋತೀನಿ. ಇನ್ನೂ ಕಾಯಿಲ್ಲ? ಚೆನ್ನಾಗಿ ಕಾಯಬೇಕು. ಆಯ್ತು ಮೇಡಮ್, ನೀವು ಗೃಹಿಣಿನಾ? ಇವಾಗ ಗೃಹಿಣಿಯಾಗಿದ್ದೀನಿ. ಮೊದಲು ವರ್ಕ್ ಮಾಡ್ತಾ ಇದ್ದೆ. ನಾನು ಏನು ವರ್ಕ್ ಮಾಡ್ತಿದ್ರಿ? ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ ತುಂಬ ವರ್ಷ. ಆಮೇಲೆ ಲೇಟರ ಮನೆಯಲ್ಲೇ ಇದ್ದೀನಿ. ಇವಾಗ ಮನೆಯಲ್ಲೇ ಇದ್ದೀರಾ? ಹೌದು. ಮನೆಯಲ್ಲೇ ಇದ್ರೆ ತುಂಬ ಬೋರ್ ಅನ್ಸಲ್ವಾ ನಿಮಗೆ? ಹೌದು, ಅದಕ್ಕೆ ಯೋಗ, ಫಿಟ್ನೆಸ್ಸು ಇದೆಲ್ಲ ಮಾಡ್ಕೊಂಡಿದ್ದೀನಿ. ಯೋಗ ತುಂಬ ವರ್ಷದಿಂದ ಕಲಿತಾ ಇದ್ದೀನಿ ನಾನು. ಯೋಗ ತುಂಬ ವರ್ಷದಿಂದ ಕಲಿತಿದ್ದೀರಾ? ಕಲಿತಾ ಇದ್ದೀನಿ. ಹಾಗಾದ್ರೆ ನಮಗೆ ಯೋಗದಿಂದ ಒಳ್ಳೆ ಟಿಪ್ಸು ಸಿಗತ್ತೆ ಅಂದಂಗೆ ಆಯಿತು. ಖಂಡಿತ. ಮೇಡಮ್, ಇವಾಗ ಎಣ್ಣೆ ಕಾದಿದೆ. ಸೊ ಇವಾಗ ಇದನ್ನೇನು ಮಾಡಬೇಕು? ಈ ಹಾಲುನ ಅದರೊಳಗೆ ನಿಧಾನಕ್ಕೆ ಬಿಡಿ. ಹೌದಾ? ಹಾಂ, ಇದನ್ನು ಫ್ರೈ ಮಾಡಿ ಆಮೇಲೆ ತಳ್ಕೊಂಡು ಬಳಕಾನು ತಿರುಗಿಸ್ಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನಿಷ್ ಬರೋವರೆಗೂ ಮಾಡಬೇಕು. ವೀಕ್ಷಕರೇ, ಎಣ್ಣೆ ಮುಂದೆ ನೀವು ಏನೇ ಮಾಡಬೇಕಾದ್ರೂ ಹುಷಾರಾಗಿ ಮಾಡಿ. ಮೇಡಮ್, ಇವಾಗ ಇದು ಬ್ರೌನ್ ಕಲರ್ ಬರಬೇಕಾ? ಕಂದು ಬಣ್ಣ ಲೈಟಾಗಿ ಬರಬೇಕು. ಯಾಕಂದರೆ ಈ ಆಲೂಗೆಡ್ಡೆನ ನಾವು ಬೇಯಿಸ್ಕೊಂಡಿರ್ತೀವಿ. ಸೊ ನೀರಿನ ಅಂಶ ನೀವು ಎಷ್ಟೇ ಅದು ಒಣಗಿದ್ರೂ ಒಂದು ಸ್ವಲ್ಪನಾದರೂ ಇದ್ದೇ ಇರುತ್ತೆ. ಸೊ ಎಣ್ಣೆಗೆ ಹಾಕಿದಾಗ ಸಿಡಿಯೋ ಅಂಥ ಚಾನ್ಸಸ್ಸು ತುಂಬಾ ಇರೋದ್ರಿಂದ ಹುಷಾರಾಗಿ ಜೋಪಾನವಾಗಿ ಮಾಡಬೇಕು. ಮೇಡಮ್, ಯೋಗ ಬಿಟ್ಟು ಬೇರೆ ಏನಾದರೂ ಹವ್ಯಾಸಗಳಿದೆಯಾ ನಿಮಗೆ? ಬೇರೆ ಹಾಡು ಹೇಳೋ ಅಂಥದ್ದು ಅಥವಾ ಕತೆ ಕವನ? ನಾನು ಸ್ಪೆಷಲ್ ಡಿಶಸ್ಸು ಟ್ರೈ ಮಾಡ್ತಾ ಇರ್ತೀನಿ ಮನೇಲಿ. ಡೈಲಿ ಒಂದೊಂದು ದಿನ ಒಂದೊಂದು. ಕೆಲಸಕ್ಕೆ ಹೋಗುವಾಗಲೂ ವೀಕೆಂಡ್ಸಲ್ಲೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ನ್ಯೂ ಡಿಶಸ್ ಎಲ್ಲ ಕಲಿಯೋಕ್ಕೆ ಯಾವುದೇ ಸ್ಟೇಟ್ದಾಗಲಿ ಎಲ್ಲ ಮಾಡಿ ಟ್ರೈ ಮಾಡ್ತಾ ಇರ್ತೀನಿ. ಸೌತು ನಾರ್ತು ಎಲ್ಲನೂ ಮಾಡ್ತಾ ಇರ್ತೀನಿ. ಹಾಗಾದರೆ ಮನೇಲಿರೋರು ಪುಣ್ಯವಂತರು ಅಂತ ಹೇಳಿ. ಯಾಕೆ ಹೇಳಿ, ಇವತ್ತಿನ ಹೆಣ್ಣುಮಕ್ಕಳು ಮನೇಲಿ ಅಡುಗೆ ಮಾಡೋದೇ ಮರ್ತ್ಬಿಟ್ಟಿದ್ದಾರೆ. ಸೊ ನೀವು ವಿಶೇಷವಾದ ಅಡುಗೆಗಳನ್ನು ನೀವು ಹುಡುಕಿ ಮಾಡ್ತೀರಾ ಅಂತಂದರೆ ಮನೇಲಿ ಯಾರ್ಯಾರಿದ್ದೀರಾ ಮೇಡಮ್? ಹಾಗಾದ್ರೆ ನಮ್ಮ ಹಸ್ಬೆಂಡು, ನಮ್ಮ ಮಗಳು. ನಮ್ಮ ಮಗಳಿಗೆ ಮದುವೆ ಆಗಿದೆ. IT ವರ್ಕ್ ಮಾಡ್ತಾಳೆ. ಅವ್ರು ನಿಮ್ಮ ಜೊತೆನೇ ಇದ್ದಾರಾ? ಇಲ್ಲ, ಅವ್ರು ಸಪ್ರೇಟ್ ಆಗಿದ್ದಾರೆ. ಇವಾಗ ನಾವಿಬ್ಬರು ಇದ್ದೀವಿ ಮನೇಲಿ. ಹಂಗಂದ್ರೆ ಸರ್ಗೆ ಮಾಡಿದ ಡಿಶ್ ಎಲ್ಲ ತಿನ್ನಿಸ್ತೀರಾ ಅಂತ ಹೇಳಿ. ಹೌದು. ನೀವು ಮಾಡಿರೋದಿಲ್ಲ? ಇಲ್ಲ, ಫುಡಿ ಅವರಿಗೆ ಸ್ಪೆಷಲ್ ಮಾಡಿಕೊಟ್ರೆ ತುಂಬ ಖುಷಿನಾ? ಓ, ಹಾಗಾದರೆ ಆದರ್ಶ ದಂಪತಿಗಳು ನೀವು ಅಲ್ವಾ? ಓಕೆ, ಇದು ಡೀಪ್ ಫ್ರೈ ಆಗಿರೋದ್ರಿಂದ ತುಂಬಾ ಹೆವಿ ಇರುತ್ತೆ ಅಲ್ವಾ ಇದರಲ್ಲಿ? ಹೌದು. ಒಬ್ಬರಿಗೆ 2 ಆಲೂ ತಿಂದ್ರೇ ಬೇಕಾದಷ್ಟಾಗಿ. 2 ಚಪಾತಿಗೆ ಅದರಲ್ಲಿ ಗ್ರೇವಿ ಎಲ್ಲ ಇರೋದಲ್ಲ, ಹೊಟ್ಟೆ ತುಂಬ ಹೋಗುತ್ತೆ. ಫುಲ್ ಸ್ಟಫ್ಡ್ ಅಲ್ವಾ, ಕಂಪ್ಲೀಟ್ ಪನ್ನೀರೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಾಕಾ ಇದು? ಇನ್ನೂ ಮಾಡೋಣವಾ? ಸಾಕು. ಪ್ಲೇಟ್ಸ್ ಕೊಡ್ತೀರಾ? ಸೊ ಈಗ ಇದು ಕಂದು ಬಣ್ಣಕ್ಕೆ ತಿರುಗಿದೆ. ಕಂದು ಬಣ್ಣ ರಿವರ್ಸ್ ತಿರುಗಿಸಿ ಎಣ್ಣೆ ಎಲ್ಲ ಅಂಶ ಹೋಗುತ್ತೆ. ಸೊ ಎಣ್ಣೆ ಅಂಶನ ನೀವು ತೆಗಿಬೋದು. ರಿವರ್ಸ್ ಆಗಿ ತೆಗೆದ್ರೆ ಎಣ್ಣೆ ಹೋಗುತ್ತೆ. ಕಂದು ಬಣ್ಣ ಬರೋವರೆಗೂ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ನೋಡಿದ್ರ ವೀಕ್ಷಕರೇ, ಆಲೂಗೆಡ್ಡೆನ ಈ ರೀತಿ ಕಂದು ಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ಏನು ಮಾಡಬೇಕು ಮೇಡಮ್ ಹೇಳ್ತಾರೆ, ಬನ್ನಿ ಮೇಡಮ್. ಇವಾಗ ಇದು ಕಂದು ಬಣ್ಣ ಬಂದಿದೆ, ಇವಾಗ ಏನು ಮಾಡಬೇಕು? ಇದು ಒಳಗಡೆ ಇರೋದೆಲ್ಲ ತೆಗ್ದಿದೀವಲ್ಲ, ಇದನ್ನೆಲ್ಲ ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೊಳ್ಳೋದಾ? ಫ್ರೈ ಮಾಡಿ. ಸರಿ, ಆಯ್ತು. ಇದನ್ನ ಇದಕ್ಕೆ ನಿಧಾನಕ್ಕೆ ಹಾಕಿ. ಸೊ ಅವಾಗೆ ನಾವು ಆಲೂಗೆಡ್ಡೆನ ಸ್ಟಫ್ ಮಾಡೋದಕ್ಕೋಸ್ಕರ ಅದನ್ನು ನಾವು ತೆಗ್ದಿದ್ವಿ. ಆ ತೆಗ್ದಂಥ ಉಳಿದಂಥ ಆಲೂಗೆಡ್ಡೆನೂ ಸಹ ಇದನ್ನು ಫ್ರೈ ಮಾಡ್ಕೋಬೇಕು.
ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಮ್ಯಾಮ್? ಇವಾಗ ನೆಕ್ಸ್ಟ್ ಸ್ಟಫ್ ರೆಡಿ ಮಾಡ್ಕೋಬೇಕು. ಖಾರ ಉಪ್ಪು ಅದು ಉದುರಿಸ್ಬಿಟ್ಟು ಇಡಬೇಕು. ಹಾಕೊಳ್ಳಿ ಅದನ್ನೆಲ್ಲ. ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೋಬೇಕು. ಈಗ ಇದು ಫ್ರೈ ಆಗಿದೆ, ಸೊ ಇದನ್ನು ತಕ್ಕೊಳ್ಳೋಣ. ಕೊಡಿ ಮೇಡಮ್. ಕೊಡಿ, ನಾ ಹಾಕ್ತೀನಿ. ಕೊಡಿ ಮೇಡಮ್. ಹೌದು, ಇದು ಏನು ಪುಡಿ ಇದು ನೀವು ಹಾಕ್ತಾ ಇರೋದು? ಅಚ್ಚ ಖಾರದ ಪುಡಿ, ಉಪ್ಪು, ಮ್ಯಾಂಗೋ ಪೌಡರ್ ಮೂರನ್ನು ಸಮ ಪ್ರಮಾಣದಲ್ಲಿ ಒಂದು ಅರ್ಧ ಸ್ಪೂನ್ ಮಿಕ್ಸ್ ಮಾಡಿದ್ದೀನಿ. ಇದ್ರ ಮೇಲೆ ಕೋಟಿಂಗ್ಸ್ ಮಾಡ್ತಂದ್ರೆ ಉಪ್ಪು ಖಾರವಾಗಿ ಚೆನ್ನಾಗಿರುತ್ತೆ, ಸಪ್ಪೆ ಇರಲ್ಲ. ಆಲೂ ಇಲ್ಲೇರು ಸಪ್ಪೆ ಇರುತ್ತಲ್ಲ, ಅದಕ್ಕೆ ನೆಕ್ಸ್ಟ್ ಇವಾಗ ಪನ್ನೀರ್ನ ತಗೊಂಡಿದ್ದೀನಿ, ಅದನ್ನ ತುರಿದ್ಬಿಟ್ಟಿದ್ದೀನಿ. ಪನ್ನೀರ್ನ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಇದು ಈ ಥರ ಇದೆ. ಓಕೆ, ಇವಾಗ ನಾವು ಇದನ್ನ ಒಂದು 5 ಆಲೂಗಡ್ಡೆ ಅಂತ ತೊಗೊಂಡಿದ್ದೀವಾ? ಸೊ 5 ಆಲೂಗಡ್ಡೆಗೆ ಎಷ್ಟು ಪನ್ನೀರ್ ಹಾಕಬೇಕು? 1 ಕಪ್. 1 ಕಪ್ ಪನ್ನೀರ್ ಅಂದರೆ 50 ಗ್ರಾಮ, 100 ಗ್ರಾಮ? ನಾರ್ಮಲಿ 200 ಗ್ರಾಮ್ ಬರುತ್ತಲ್ಲ, ಅಲ್ಲಿ ಹಾಫ್ 100 ಗ್ರಾಮ್ಗೆ 1 ಕಪ್ ಆಗುತ್ತೆ. ಸರಿ, ಆಯ್ತು. ಇವಾಗ ಏನು ಮಾಡ್ತೀರಾ? ಇವಾಗ ಸ್ಟಫಿಂಗ್ ರೆಡಿ ಮಾಡಬೇಕು. ಸರಿ. ಇದು ಪನ್ನೀರು ತುರಿದು ಇಟ್ಕೊಂಡಿರೋದು. ಸರಿ. ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕಿದೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಸಣ್ಣದಾಗಿ. ಎಷ್ಟು? ಒಂದು 2. ಮ್ಯಾಂಗೋ ಪೌಡರು, ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಹಾಕಬಾರ್ದು, ಆಲೂಗಡ್ಡೆಗೆ ಮೇಲೆ ಉದುರಿಸಿರ್ತೀವಿ. ತುಂಬ ಹಾಕಿದ್ರೆ ಉಪ್ಪು ಮುಂದಾಗ್ಬಿಡುತ್ತೆ. ಇದೇನಿದು? ಇದು ಮ್ಯಾಂಗೋ ಪೌಡರ್. ಕೊತ್ತಂಬರಿ ಸೊಪ್ಪು ಇದಿಷ್ಟೇನೆ ಹಾಕ್ಬಿಟ್ಟು ಇವಾಗ ಕಲಿಸ್ಬೇಕು. ಕೊಡಿ, ಕಲಿಸ್ತೀನಿ. ಮೇಡಮ್, ನೀವು ಅವಾಗಲೇ ಹೇಳಿದ್ರಿ ನಾನು ಯೋಗ ಮಾಡ್ತೀನಿ ಅಂತ. ಸೊ ಯೋಗ ಸ್ಪೆಷಲಿಸ್ಟ್ ಅಂತಲೂ ಹೇಳಿದ್ರಿ. ನಮ್ಮಲ್ಲಿ ಆಲೂಗಡ್ಡೆ ತಿನ್ನೋದಕ್ಕೆ ಎಲ್ಲರೂ ಯೋಚನೆ ಮಾಡ್ತಾರೆ, ಯಾಕಂದರೆ ವಾಯು ಅಂತ. ಇದಕ್ಕೆ ಏನಾದರೂ ಯೋಗದಲ್ಲಿ ಪರಿಹಾರ ಇದೆಯಾ? ಖಂಡಿತ ಇದೆ. ವಜ್ರಾಸನ ಅಂತ ಒಂದು ಆಸನ ಇದೆ, ಅದ್ರಲ್ಲಿ ಮಾಡಿದ್ರೆ ಅಸಿಡಿಟಿ, ಈ ಹಾಲು ತಿಂದರೆ ವಾಯು ಆಗತ್ತಲ್ಲ, ಗ್ರ್ಯಾಜುಯಲಿ ಕಮ್ಮಿ ಆಗತ್ತೆ. ಅದು ಬರೋದು ಡೈಲಿ ಮಾಡ್ತಾ ಇದ್ರೆ, ಇದು ತಿಂದರೂ ಏನೂ ಆಗಲ್ಲ. ಬಂದಾಗ ಮಾಡೋದಲ್ಲ, ಡೈಲಿ ನಾವು ಯೋಗಾಭ್ಯಾಸ ಇದ್ದರೆ ಪ್ರತಿಯೊಂದು ಆಸನದಲ್ಲೂ ಒಂದೊಂದು ಬೆನಿಫಿಟ್ಸ್ ಇದೆ. ನೀವು ಆಲೂಗೆಡ್ಡೆನ ತಿನ್ನಬೇಕು ಅಂತಂದರೆ ವಜ್ರಾಸನವನ್ನು ಮಾಡಬೇಕು. ಅದು ಪ್ರತಿದಿನ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತಂದರೆ ನಿಮಗೆ ಗೊತ್ತಿರುವಂತಹ ಯೋಗ ಶಿಕ್ಷಕರನ್ನು ನೀವು ಭೇಟಿಯಾದರೆ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ಮೇಡಮ್, ಇವಾಗ ಇದು ಮಿಕ್ಸ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಏನು ಮಾಡಬೇಕು? ಈ ಪುಡಿ ಮಾಡಿರೋ ಚಿಕ್ಕ ಚಿಕ್ಕ ಆಲೂಗಳಿತ್ತಲ್ಲ, ಇದನ್ನು ಹಾಕಿ ಕಲಿಸ್ಬೇಕು. ಮತ್ತೆ ಕಲಿಸ್ಕೋಬೇಕಾ ಇದನ್ನು? ಸೊ ಆಲೂಗೆಡ್ಡೆ ಮಾಡಬೇಕಾದ್ರೆ, ಈ ಆಲೂ ಪರಾಟ ಮಾಡಬೇಕಾದ್ರೆ ನಾವು ಈ ಸ್ಟಫ್ನ ಮಾಡ್ತೀವಿ, ಅದೇ ಥರ ಇದನ್ನು ಮಾಡ್ಕೋಬೇಕು ಅಂತೀರಾ ಅಲ್ವಾ? ಮೇಡಮ್, ನೆಕ್ಸ್ಟ್ ಏನು ಮಾಡಬೇಕು ಇದಾದಮೇಲೆ? ನೆಕ್ಸ್ಟ್ ಇದನ್ನ ಈ ಮಾಡಿರೋ ಕಪ್ ಒಳಗೆ ಅದನ್ನು ತುಂಬಿಸ್ಬೇಕು. ಸ್ಟಫ್ನ ತುಂಬಬೇಕಾ? ಇದನ್ನ ಇದರೊಳಗಡೆ ಟೈಟಾಗಿ ನೋಡಿದ್ರಲ್ಲ ವೀಕ್ಷಕರೇ, ತುರಿದಿರ್ತಕ್ಕಂತಹ ಒಂದು ಪನ್ನೀರ್ನ ಅದ್ರ ಜೊತೆಗೆ ಆಲೂಗೆಡ್ಡೆ ಮಸಾಲೆ ಎಲ್ಲವನ್ನ ಸೇರಿಸಿ ಚೆನ್ನಾಗಿ ಕಲಸಿದಂತಹ ಮಿಶ್ರಣವನ್ನು ಆಲೂಗೆಡ್ಡೆ ಒಳಗಡೆ ನಾವು ಅದನ್ನು ಸ್ಟಫ್ ಮಾಡಬೇಕು. ಇವಾಗ ಗ್ರೇವಿ ತಯಾರು ಮಾಡಬೇಕು. ಓಕೆ. ಇದಕ್ಕೆ ಎಣ್ಣೆ ಹಾಕಬೇಕು. 4 ಸ್ಪೂನ್ ಸಾಕಲ್ವಾ? ಮೇಡಮ್, ಈಗ ಎಣ್ಣೆ ಕಾದಿದೆ, ಏನು ಹಾಕೋಬೇಕು? ಇವಾಗ ಮೊದಲು ಈರುಳ್ಳಿ. ಹಾಂ. ಇದು ಒಂದೇನಾ ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ. ಸೊ ಯಾವ ಅಡುಗೆ ನಿಮ್ಮ ಯಜಮಾನರಿಗೆ ತುಂಬ ಇಷ್ಟ ಆಗುತ್ತೆ? ಅವ್ರಿಗೆ ನಾನು ಮಾಡೋದು ಪಲಾವ್ ತುಂಬ ಇಷ್ಟ, ವೆಜಿಟೇಬಲ್ ಪಲಾವ್. ನೋಡಿದ್ರಾ, ನೀವು ಎಷ್ಟೇ ದೇಶದನ್ನ ಮಾಡಿದ್ರೂ ಕೊನೆಗೆ ನಮ್ಮ ದೇಶದ ಪಲಾವೇ ಅವ್ರಿಗೆ ಇಷ್ಟ ಆಗೋದು. ಟೊಮೊಟೊನ ಇದಕ್ಕೆ ಹಾಕೊಳ್ಳ? ಇದು ಟೊಮೊಟೊ ಎಷ್ಟು ಹಾಕಿದ್ದೀರಾ ಅದಕ್ಕೆ? 2 ಮೀಡಿಯಮ್ ಸೈಜ್ 2, ಈರುಳ್ಳಿನೂ ಮೀಡಿಯಮ್ ಸೈಜ್ 2.
ಇದಕ್ಕೆ ಶುಂಠಿ ಶುಂಠಿ ಹಾಕೋಬೇಕಾ? 1 ಇಂಚ್ ಶುಂಠಿ ಸಾಕಲ್ವಾ? ಫ್ರೈ ಮಾಡಿದ್ದೇನೆ. ಆ ಟೊಮೆಟೊ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗಬೇಕು. ಜೀರಿಗೆ ಪೌಡ್ರ್ ಹಾಂ ಆಯ್ತು. ಇದು ಒಂದೂವರೆ ಸ್ಪೂನಷ್ಟಿಗೆ ಜೀರಿಗೆ. ಹಚ್ಚ ಖಾರದ ಪುಡಿ 1 ಸ್ಪೂನಷ್ಟು. 1 ಸ್ಪೂನ್. ಗರಂ ಮಸಾಲ 1/4 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಹಾಕಿದ್ರೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೀನಿ. ಎರಡೂ ಹಾಕಬೇಕು, ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಡಿಮೆ ಹಾಕಿದ್ದೀರಾ, ಶುಂಠಿ ಸ್ವಲ್ಪ ಮುಂದಿದೆ. ಅಸಿಡಿಟಿ ಆಗಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಿದ್ರೆ, ಅದಕ್ಕೆ ಎಲ್ಲ ನಾರ್ತ್ ಇಂಡಿಯನ್ ಡಿಶಸಲ್ಲಿ ಬೆಳ್ಳುಳ್ಳಿ ಹಾಕ್ತಾರೆ. ಉಪ್ಪು ಹಾಕಿ ರುಚಿಗೆ ಅದಕ್ಕೆ ತುಂಬ ತಡಿಯಲ್ಲ, ಸ್ವಲ್ಪ ಉಪ್ಪು. 1/4 ಸ್ಪೂನಷ್ಟು ಹಾಕಿದ್ರೆ ಸಾಕು. ಓಕೆ. ಇನ್ನೊಂಚೂರು ಇದನ್ನು ಫ್ರೈ ಮಾಡಬೇಕು. ಅರಿಶಿನ ಸರಿ. ಅರಿಶಿನ ಹಾಕಾಯಿತು. ಏಲಕ್ಕಿ ಏಲಕ್ಕಿ. ಸೋಂಪು 1/2 ಸ್ಪೂನ್ ಸೋಂಪು, ಏಲಕ್ಕಿ, ಗರಂ ಮಸಾಲ, ಸೋಂಪು, ಅರಿಶಿನ, ಅಚ್ಚ ಖಾರದ ಪುಡಿ, ಮಸಾಲ ಪದಾರ್ಥಗಳು ಹಾಕಬೇಕು. ಸ್ಟವ್ ಆಫ್ ಮಾಡಿ ತಣ್ಣಗಾಗಬೇಕದು. ತಣ್ಣಗಾದ್ಮೇಲೆ ಅದನ್ನು ಗ್ರೈಂಡ್ ಮಾಡಬೇಕು. ಓಕೆ. ಇದನ್ನು ತಣ್ಣಗಾಗಿ ಬಿಡಬೇಕಾ? ಒಂದು 5 ನಿಮಿಷ. ಹಾಂ. ಮೇಡಮ್ ಇವಾಗ ತಣ್ಣಗಾಗಿದೆ, ಸೊ ಇದನ್ನು ಮಿಕ್ಸಿಲಿ ರುಬ್ಕೊಳ್ಳೋಣವಾ? ಹಾಂ ಸರಿ. ಮಿಕ್ಸಿ ಜಾರ್ಗೆ ಇದನ್ನು ಹಾಕಿ. ಸೊ ಇದಿಷ್ಟೇನಾ ಅಥವಾ ಇದ್ರ ಜೊತೆಗೆ ಇನ್ನೇನಾದರೂ ಒಂದೆರಡು ಐಟಮ್ ಹಾಕಬೇಕು. ಇದಕ್ಕೆ ಗೋಡಂಬಿ ಸೇರಿಸ್ಬೇಕು. ಗೋಡಂಬಿ ಫುಲ್ಲು ಹಾಕ್ತೀರಾ? ಹಾಂ. 3 ಚಮಚ ಗೋಡಂಬಿ ಹಾಕಿದ್ದೀನಿ. ಸರಿ. ಇದಕ್ಕೆ ಮೊಸರು 3 ಚಮಚ ಮೊಸರು. ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊ. ಈ ಥರ ನೈಸಾಗಿ ಪೇಸ್ಟ್ ಹಾಕಬೇಕು. ಇವಾಗ ಸ್ಟವ್ ಹಚ್ಚಿದ್ದೀನಿ. ಸೊ ಏನು ಹಾಕೋಬೇಕು ಇದಕ್ಕೆ? ಆಯಿಲ್ ಹಾಕೋಬೇಕು. ಎಣ್ಣೆ ಹಾಕೋಬೇಕಾ? 2 ಸ್ಪೂನಾ? ಹಾಂ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತೆ ಸಾಕು. ಸಾಕಾ? ಇದಕ್ಕೇನು ಹಾಕೋಬೇಕೀಗ? ಇದಕ್ಕೆ ಮಸಾಲೆ. ಹಾಂ. ಇದನ್ನು ರುಬ್ಬಿರೋ ಮಸಾಲೆ. ಮಸಾಲೆ ಇರುತ್ತೆ. ಮೇಡಮ್, ಈಗ ನಮ್ಮ ಹೆಣ್ಮಕ್ಳು ಅಡುಗೆ ಮಾಡೋದೇ ಒಂದು ದೊಡ್ಡ ವಿಷಯ, ಅದನ್ನು ಕಲ್ತ್ರೆ ಏನು ದೊಡ್ಡ ಮಹಾವಿದ್ಯೆ ಅಲ್ಲ ಅಂತ ಅಂತಾರೆ. ಬಟ್ ನೀವು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಡುಗೆ ಕಲಿಯೋದು ಹೆಣ್ಮಕ್ಳು ಒಳ್ಳೇದಾ ಅಥವಾ ಪರವಾಗಿಲ್ಲ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಅಂತ ಅಂತೀರಾ? ಖಂಡಿತ ಕಲಿಯೋದು ಒಳ್ಳೆಯದೇನೆ. ಯಾಕೆ ಯಾರ ಮೇಲೇನೂ ಹೆಣ್ಮಕ್ಳು ಯಾವುದೇ ವಿಷಯದಲ್ಲಿ ಈಗಿನ ಕಾಲದಲ್ಲಿ ಡಿಪೆಂಡ್ ಆಗಲ್ಲ. ಫೈನಾನ್ಷಿಯಲಿ ಡಿಪೆಂಡ್ ಆಗಲ್ಲ ಅಂದಮೇಲೆ ಅಡುಗೆ ವಿಷಯದಲ್ಲೂ ಡಿಪೆಂಡ್ ಆಗಬಾರ್ದು. ಯಾರು ಇರಲಿ ಇಲ್ಲದೆ ಇರಲಿ, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ನಮಗೆ ಕೆಪಾಸಿಟಿ ಬೇಕು ಅಂದರೆ ನಾವು ಕಲಿಬೇಕು. ಅಡುಗೆ ಮಾಡೋದನ್ನ ಕಲೀಲೇಬೇಕು ಅಂತ ಹೇಳಿ. ಹೊರಗಡೆ ಆಹಾರಗಳು ಯಾವತ್ತೂ ತುಂಬ ದಿನಗಳು ತಿಂದರೆ ಒಳ್ಳೆಯದಲ್ಲ. ಹೋಮ್ ಮೇಡ್ ಫುಡ್ಡು ಯಾವತ್ತೂ ಒಳ್ಳೆಯದು. ಯಾವಾಗಲೂ ಹೇಳ್ತಾರೆ ಅಮ್ಮನ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೆ ಎಲ್ಲ ಹೆಣ್ಮಕ್ಳು ಅಡುಗೆ ಮಾಡೋದು ಕಲಿತ್ರೆ ನಿಮ್ಮ ಮಕ್ಕಳು ನಿಮ್ಮ ಕೈ ರುಚಿ ಚೆನ್ನಾಗಿದೆ ಅಂತಾನೆ ಅಂತಾರೆ. ಮೇಡಮ್, ಇವಾಗ ಇದು ಕುದೀತಾ ಇದೆ, ನೆಕ್ಸ್ಟ್ ಏನು ಮಾಡಬೇಕು? ಕುದಿಲ್ಲ? ಓಕೆ. ಫ್ರೆಶ್ ಕ್ರೀಮ್, ಹಾಲಿನ ಫ್ರೆಶ್ ಕ್ರೀಮ್ ಇದು. ಆವಾಗಲೇ ಹೇಳಿದ್ನಲ್ಲ, ರಿಚ್ ಪ್ರೋಟೀನ್ ಇರೋ ಅಂತಹ ಹೌದು ಒಂದು ಡಿಶ್ಶು ಇವತ್ತು ನಾವು ಮಾಡ್ತಾ ಇದ್ದೀವಿ. ಫ್ರೆಶ್ ಕ್ರೀಮ್ನ ಮನೇಲೇ ನಾವು ಮಾಡ್ಕೋಬಹುದಾ? ಮಾಡ್ಬೋದು.
ಯಾಕಂದರೆ ಇವಾಗ ಎಲ್ಲರೂ ಹೊರ್ಗಡೆಯಿಂದನೇ ತಂದುಬಿಡ್ತಾರೆ. ಅದು ಯಾವ ರೀತಿ ಯಾವ ಡೇಟೋ ಯಾವತ್ತು ಮಾಡಿರ್ತಾರೋ ಏನೋ, ಬಟ್ ಫ್ರೆಶ್ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಮಾಡ್ಕೋಬೇಕು ಈ ಕ್ರೀಮ್ನ? ಹಾಲಿನ ಕೆನೆ ಕಲೆಕ್ಟ್ ಮಾಡಿಬಿಟ್ಟು ಆ ಕೆನೆನ ಮಿಕ್ಸಿಗೆ ಹಾಕಿ ಮಾಡಿದರೆ ಅಷ್ಟೇ ಕ್ರೀಮ್ ರೆಡಿ ಆಗುತ್ತೆ. ಎಷ್ಟು ಈಸಿ ಅಲ್ವಾ ವೀಕ್ಷಕರೇ? ಹೌದು. ಅರ್ಧ ಕಪ್ಪು ಹಾಕ್ತಾ ಇದ್ದೀನಿ, ನೀರು ಹಾಕ್ತಾ ಇದ್ದೀರಾ? ನೀರು ಗಟ್ಟಿಯಾಗಿಲ್ಲ ನೋಡಿಕೊಂಡು ಹಾಕಬೇಕು. ಸೊ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ನೋಡಿಕೊಂಡು ನೀರು ಹಾಕೋಬೇಕು. ಯಾಕೆಂದ್ರೆ ತಣ್ಣಗಾದ್ಮೇಲೆ ತುಂಬ ಗಟ್ಟಿಗೆ ಆಗಿಬಿಡುತ್ತೆ. ಓಕೆ. ಅದಕ್ಕೇನೆ ಮೀಡಿಯಮ್ ಆಗಿ ಈ ದೋಸೆ ಹಿಟ್ಟು ಹದದಲ್ಲಿ ಇದ್ರೆ ಸಾಕು. ಮೇಡಮ್ ಇವಾಗ ಕುದೀತಾ ಇದೆ, ಇನ್ನೊಂಚೂರು ಕುದಿಲ್ಲ? ಸಾಕು. ಹಾಂ, ಸ್ಟವ್ ಆಫ್ ಮಾಡಿ. ಆಫ್ ಮಾಡಲಾ? ಹಾಂ. ಇವಾಗ ಏನು ಮಾಡ್ತೀರಾ? ಮುಗೀತು. ಇವಾಗ ಇದನ್ನ ಸರ್ವ್ ಮಾಡಬೇಕು. ಇದನ್ನ ಫುಲ್ಲು ಹಾಕೊಳ್ಳ? ಒಂದು ಸ್ವಲ್ಪ ಉಡಿಸಿ, ಹಾಂ, ಒಂದು ಸೌಟಷ್ಟು ಉಡಿಸ್ಬಿಡಿ, ಸಾಕು. ಅಷ್ಟೇ ಇರಲಿ. ಈಗ ಒಲೆ ಆನ್ ಮಾಡ್ಕೊಳ್ಳಿ. ಓಕೆ, ಆಗಿದೆ. ಇದನ್ನ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಮಾಡಬೇಕು? ಹಾಂ, ಲೈಟಾಗಿ ಸ್ಪ್ರೆಡ್ ಮಾಡಿ. ಸೊ ಇನ್ನೂ ಏನು ಪ್ರೋಸೆಸ್ ಇದೆ ಇದು? ಇನ್ನೇನು ಇಲ್ಲ, ಇದನ್ನ ಇಟ್ಬಿಟ್ಟು ಮೇಲೆ ಗ್ರೇವಿನ ಅದ್ರ ಮೇಲೆ ಸುತ್ತಾನು ಕವರ್ ಮಾಡಿದ್ರೆ ಆಯಿತು. ಕಾದಿದೆ, ಆಯಿತು. ಇದನ್ನೇ ಒಂದೊಂದೇ ಇದರೊಳಗಡೆ ಕುಡಿ. ಸ್ವಲ್ಪ ಸಣ್ಣ ಉರಿ ಮಾಡಿ, ಸ್ವಲ್ಪ ಒಲೆ ಸಣ್ಣ ಮಾಡಿಬಿಡಿ. ಸಣ್ಣ ಮಾಡಲಾ? ಹಾಂ. ಸ್ವಲ್ಪ ಹೀಗೆ ಅಲ್ಲಾಡಿಸಿ ನಿಧಾನಕ್ಕೆ, ಹಂಗೆ ಅದೆರಡನ್ನೂ ಹಿಡ್ಕೊಂಡು ಹಿಂಗೆ ತಿರುಗಿಸಿ ಕೋಟ್ ಆಗಬೇಕು ಅದು ಎಲ್ಲ ಕಡೆ. ಓಕೆ, ಹಾಗೆ ಕೋಟ್ ಮಾಡಿ. ಕೋಟಿಂಗ್ ಆಗಬೇಕು? ಹೌದು, ಮಸಾಲೆ ಕೋಟಿಂಗ್ ಆಗಬೇಕು. ಸಣ್ಣ ಉರಿಲೇ ಇರಲಿ. ಇದನ್ನು ಅದ್ರ ಸುತ್ತಾನು ಸ್ವಲ್ಪ ಸ್ವಲ್ಪ ಹಾಗೆ ಆಗಲಿ. ಇದನ್ನು ಸರ್ವಿಂಗ್ ಇದಕ್ಕೆ ಇಟ್ಬಿಡೋದು. ಅದನ್ನು ಒಂದೊಂದನ್ನು ಇದ್ರ ಮೇಲೆ ಇಡಿ. ಹಾಗೆ ಇಡಬೇಕು, ಹಾಗೆ ಇಡಿ. ಈ ಗ್ರೇವಿನ ಇದ್ರ ಸುತ್ತ ಹಾಕಿ, ಇದು ಸುತ್ತ ಹಾಕಬೇಕು, ಮೇಲೆ ಹಾಕಬಾರ್ದು. ಸುತ್ತ ಇನ್ನು ಹಾಕಿ ಮಧ್ಯಾಹ್ನ ಕೊತ್ತಂಬರಿ ಸೊಪ್ಪು. ಇದು ಬಾರ್ವಾನ್ ಡಮ್ಮಾಲು. ಈಗ ನಿಮ್ಮ ಇಷ್ಟವಾದ ರುಚಿಯಾದ ಬಾರ್ವಾನ್ ಡಮ್ಮಾಲು ತಿನ್ನಲು ಸಿದ್ಧ. ಹಾಗಾದರೆ ಹೇಗೆ ಮಾಡೋದು ಈ ವಿಧಾನ ಅಂತ ನೋಡೋಣವಾ? ಭರ್ವಾನ್ ದಮ್ ಆಲೂ ಮಾಡುವ ವಿಧಾನ. ಮುಕ್ಕಾಲು ಭಾಗ ಬೆಂದ ಆಲೂಗಡ್ಡೆಯ ಸಿಪ್ಪೆ ತೆಗೆದು ಅರ್ಧ ಕಟ್ ಮಾಡಿ ಬಟ್ಟಲಿನ ಆಕಾರಕ್ಕೆ ತಂದುಕೊಳ್ಳಿ. ಉಳಿದ ಆಲೂಗಡ್ಡೆಯನ್ನು ಒಂದು ಕಡೆ ತೆಗೆದಿಡಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಟ್ಟಲಿನ ಆಕಾರದ ಆಲೂಗಡ್ಡೆಯನ್ನು ಮೊದಲಿಗೆ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ ಉಳಿದ ಆಲೂಗಡ್ಡೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಅಚ್ಚಕಾರದ ಪುಡಿ, ಆಮ್ಚೂರ್ ಪುಡಿ ಮತ್ತು ಉಪ್ಪು ಉದುರಿಸಿಡಿ. ಮತ್ತೊಂದು ಬಟ್ಟಲಿಗೆ ತುರಿದ ಪನೀರ್, ಹಸಿಮೆಣಸಿನಕಾಯಿ, ಆಮ್ಚೂರ್ ಪೌಡರ್, ಅಚ್ಚಕಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಆಲೂಗಡ್ಡೆ ಪುಡಿಯನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಕೂಡಿಸಿ. ಇದನ್ನು ಫ್ರೈ ಮಾಡಿಟ್ಟ ಆಲೂ ಬಟ್ಟಲಿನ ಒಳಗೆ ಸ್ಟಫ್ ಮಾಡಿ ಪಕ್ಕಕ್ಕಿಡಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ, ಟೊಮ್ಯಾಟೊ ಹಾಕಿ ಮೆತ್ತಗಾಗುವವರೆಗೂ ಬಾಡಿಸಿ. ನಂತರ ಶುಂಠಿ, ಜೀರಿಗೆ ಪುಡಿ, ಅಚ್ಚಕಾರದ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅರಿಶಿನ ಹಾಕಿ 5 ನಿಮಿಷಗಳ ಕಾಲ ಫ್ರೈ ಮಾಡಿ. ನಂತರ ಸೋಂಪು ಹಾಕಿ ಬಾಡಿಸಿ ತಣಿಯಲು ಬಿಡಿ. ತಣಿದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಗೋಡಂಬಿ, ಮೊಸರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಬಾಣಲೆಗೆ ಎಣ್ಣೆ ಹಾಕಿ ಬಿಸಿಯಾದ ನಂತರ
ರುಬ್ಬಿದ ಮಸಾಲೆ ಮತ್ತು ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಬಾಡಿಸಿ. ಮಸಾಲೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಕುದಿಸಿ. ಈ ಮಸಾಲೆಯನ್ನು ಬೇರೆ ಬಟ್ಟಲಿಗೆ ತೆಗೆದಿಡಿ. ಅದೇ ಪ್ಯಾನ್ಗೆ ಸ್ಟಫ್ ಮಾಡಿದ ಆಲೂಗಡ್ಡೆ ಇಟ್ಟು ಸಣ್ಣ ಉರಿಯಲ್ಲಿ 2 ನಿಮಿಷಗಳ ಕಾಲ ಮಸಾಲೆ ಹೊಂದಿಕೊಳ್ಳಲು ಬಿಡಿ. ಈಗ ಸಿದ್ಧವಾದ ದಮ್ ಆಲೂವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಮತ್ತಷ್ಟು ಮಸಾಲೆಯೊಂದಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅಲಂಕರಿಸಿದರೆ ಪೂರಿ ಮತ್ತು ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಭರ್ವಾನ್ ದಮ್ ಆಲೂ ರೆಡಿ. ಮೇಡಮ್, ಇದನ್ನ ರುಚಿ ಮಾಡಲು ಯಾರೋ ನಿಮ್ಮ ಜೊತೆ ಬಂದಿದ್ದಾರೆ ಅಂತ ಹೇಳಿದ್ರಿ. ಯಾರವರು? ಕರೆಯನ್ವಾ ಅವ್ರನ್ನ? ಓಕೆ, ಹಾಂ, ಕರೀರಿ. ನಿಖಿಲ, ನನ್ನ ಫ್ರೆಂಡ್ ಮಗಳು ನಿಖಿಲ ಟೇಸ್ಟ್ ಮಾಡಕ್ಕೆ ಬಂದಿದ್ದಾರೆ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಓ, ಸೂಪರ್ ಆಗಿದ್ದೀನಿ. ಸೊ ನಿಮ್ಮ ಆಂಟಿ ಮಾಡಿರೋ ಬಾರ್ವಾನ್ ಧಮ್ಮಾಲು ತಿನ್ನಕ್ಕೆ ರೆಡಿ ಇದ್ದೀರಾ? ಫುಲ್ ರೆಡಿ. ಓಕೆ, ಬನ್ನಿ ಹಾಗಾದ್ರೆ. ಪೂರಿ ಜೊತೆ ಟೇಸ್ಟ್ ಮಾಡಿ. ಒಂದು ನಿಮಿಷ ತಗೊಳ್ಳಿ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಟೇಸ್ಟ್ ಮಾಡ್ತೀರಾ? ಓಕೆ, ಫೈನ್. ಸೊ ಆಗಲೇ ಬೆಸ್ಟ್ ನಾರ್ತ್ ಇಂಡಿಯನ್ ಕರಿ ಸೆಟ್. ಹೌದು. ಇಟ್ಸ್ ವೆರಿ ರಿಚ್, ವೆರಿ ಕ್ರೀಮಿ. ನಿಜವಾಗ್ಲೂ ಚೆನ್ನಾಗಿದೆ. ನಾವು ಅಂದ್ಕೊಂಡಿದ್ವಿ ತುಂಬ ಟೈಮ್ ತೊಗೊತಲ್ಲ ಅಂತ. ಎಷ್ಟು ಟೈಮ್ ಕೊಟ್ಟರು ನಾನು. ಎಸ್, ಹೌದು, ತುಂಬಾ ಚೆನ್ನಾಗಿದೆ. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬ ವಿಶೇಷವಾದಂತಹ ಒಂದು ಆಲೂ ಡಿಶ್ ಮಾಡಿದ್ರಿ. ಬಾರ್ವಾನ್ ದಮ್ ಆಲೂ ತುಂಬಾ ಚೆನ್ನಾಗಿತ್ತು. ಲಕ್ಷ್ಮಿ ಮೇಡಮ್, ನಿಮಗೆ ಧನ್ಯವಾದಗಳು. ಹಾಗೆ ನಿಖಿಲ ಅವರೇ, ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇಡೀ ಪ್ರಪಂಚದಲ್ಲಿ ರುಚಿಯಾಗಿ ಯಾರಾದರೂ ಅಡುಗೆ ಮಾಡಿಕೊಡ್ತಾರೆ ನಿಮಗೆ ಅಂದರೆ ಅದು ನಿಮ್ಮ ತಾಯಿ ಮಾತ್ರ. ಸೊ ಅಂಥ ತಾಯಿ ಪಡೆದ ನಾವು ಧನ್ಯರು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ. ಸಿಹಿ ಖಾರ ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ! ಅಮ್ಮ, ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ!